ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಏಕಾಏಕಿ ಗ್ರೀನ್‌ಲ್ಯಾಂಡ್ ಹೇಗಾದ್ರೂ ನಾವು ವಶಪಡಿಸ್ಕೊಳ್ತೀವಿ. ಗ್ರೀನ್‌ಲ್ಯಾಂಡ್‌ನ ಅವಶ್ಯಕತೆ ಅಮೆರಿಕಾಗೆ ಜಾಸ್ತಿ ಇದೆ. ಅದು ನಮ್ಗೆ ಹೇಗಾದ್ರೂ ಮಾಡಿ ಬೇಕೇ ಬೇಕು ಅನ್ಬೇಕಂದ್ರೆ ನಾವು ತಗೊಳ್ತೀವಿ. ಸೇಲ್‌ಗೆ ಇಲ್ಲ ಅಂತ ಡೆನ್ಮಾರ್ಕ್ ಹೇಳಿದ್ರೂನುವೆ ಅದು ಹೆಂಗಾದ್ರೂ ನಮ್ಗೆ ಬೇಕೇ ಬೇಕು. ಅದನ್ನ ಕೊಡ್ತೀರಾ ಅಂತ ಕೇಳಿರ್ತಕ್ಕಂಥ ಟ್ರಂಪ್ ಅವರು ಅಮೆರಿಕಾಗೆ ಗ್ರೀನ್‌ಲ್ಯಾಂಡ್‌ನ ಅವಶ್ಯಕತೆ ಏನಿದೆ? ಅಷ್ಟೊಂದು ಅವಶ್ಯಕತೆ ಇದೆಯಾ ಅಮೆರಿಕಾಗೆ ಗ್ರೀನ್‌ಲ್ಯಾಂಡ್‌ನ ಅವಶ್ಯಕತೆ? ಅಂಡ್ ಟ್ರಂಪ್ ಹೇಳೋ ಪ್ರಕಾರ ಇಫ್ ಇನ್ ಕೇಸ್ ಅವ್ರೇನಾದ್ರೂ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ರಷ್ಯಾ ಅಥವಾ ಚೀನಾ ಬಂದು ಮಾಡ್ಕೊಳ್ತಾವ ಗ್ರೀನ್‌ಲ್ಯಾಂಡ್ ಅನ್ನ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಅಮೆರಿಕ ಹೋಗಿ ವೆನಿಜುವೆಲಾ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡ್ಕೊಬಂದು ಅವರ ದೇಶದಲ್ಲಿ ಸೆರೆಮನೆಗೆ ಹಾಕಿದ್ರು. ಬೇರೆ ದೇಶಗಳು ಏನಕ್ಕೆ ಇದ್ರ ವಿರುದ್ಧ ಮಾತಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೆ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ಅಮೆರಿಕ ಅವರು ಡೆನ್ಮಾರ್ಕ್ ಅನ್ನ ಅಂದ್ರೆ ಈ ಗ್ರೀನ್ಲ್ಯಾಂಡ್ ಏನಿದೆ ಅದು ಡೆನ್ಮಾರ್ಕ್ ನ ಪಾರ್ಟ್ ಆಗಿರ್ತದೆ. ಅದು ಡೆನ್ಮಾರ್ಕ್ ಸೇರಿರ್ತಕ್ಕಂಥ ಒಂದು ಪ್ರದೇಶ ಆಗಿರ್ತದೆ. ಅದಕ್ಕೋಸ್ಕರ ಟ್ರಂಪ್ ಅವ್ರು ಏನ್ ಮಾಡಿರ್ತಾರೆ, ಗ್ರೀನ್ಲ್ಯಾಂಡ್ ಅನ್ನ ಕೇಳಿರ್ತಾರೆ. ಸೊ ಗ್ರೀನ್ಲ್ಯಾಂಡ್ ಅನ್ನ ನಮಗೆ ಕೊಟ್ಬಿಡಿ, ಅದಕ್ಕೆ ಏನ್ ದುಡ್ಡಿದೆಯೋ ಅದನ್ನ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇದನ್ನ ಕೇಳೋದಕ್ಕೆ ನಮ್ಮ ಒಂದು ದೇಶವನ್ನು ಕೊಂಡ್ಕೊಳ್ಳೋದು ಅಂತಂದ್ರೆ ನಮ್ಗೆ ಕೇಳೋದಕ್ಕೆ ಒಂದ್ಸಲ ಆಶ್ಚರ್ಯ ಅನ್ಸ್ಬೋದು. ಬಟ್ ಈ ತರ ಬಿಫೋರ್ ನಡೆದಿದೆ. ನಾವು ಇತಿಹಾಸ ನೋಡೋದಾದ್ರೆ ಈ ತರ ಅಮೆರಿಕ ಬೇರೆ ದೇಶ ಅಥವಾ ಪ್ರದೇಶಗಳನ್ನ ಕೊಂಡ್ಕೊಂಡಿದೆ. ಸೊ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ನಾವು ನೋಡ್ಬೇಕು ಅಂತಂದ್ರೆ ಇದಕ್ಕೂ ಬಿಫೋರ್ ಅಮೆರಿಕ ಏನ್ ಮಾಡಿದೆ ಅಂತಂದ್ರೆ 1803ರಲ್ಲಿ ಲೂಸಿಯಾನಾವನ್ನ ಫ್ರಾನ್ಸ್ ಇಂದ ಕೊಂಡುಕೊಂಡಿದೆ. ಅಂದ್ರೆ $15 ಮಿಲಿಯನ್ ಫ್ರಾನ್ಸ್ ದೇಶದಿಂದ ತಗೊಂಡಿದೆ. ಅದಲ್ಲದೆ ಮತ್ತೊಂದು ಅಲಾಸ್ಕಾವನ್ನ ಕೂಡ ರಷ್ಯಾದಿಂದ ಅಂತಂದ್ರೆ ಅವಾಗ ರಷ್ಯಾ ಬೇರ್ಪಟ್ಟಿರಲಿಲ್ಲ. ಅದು ಏನು USSR ಅಂತಿತ್ತಲ್ಲ, ಸೋವಿಯತ್ ಯೂನಿಯನ್ ಅಂತ. ಸೊ ಅವಾಗ ಅಂದ್ರೆ 1863ರಲ್ಲಿ ರಷ್ಯಾದಿಂದ ಅಲಾಸ್ಕಾವನ್ನ $7.2 ಮಿಲಿಯನ್ ಕೊಂಡುಕೊಂಡಿದೆ. ಸೊ ಅದೇ ರೀತಿ ಈಗ ಡೆನ್ಮಾರ್ಕ್ ಅನ್ನು ಕೂಡ ಗ್ರೀನ್ಲ್ಯಾಂಡ್ ನಮ್ಗೆ ಕೊಟ್ಬಿಡಿ, ಅದಕ್ಕೇನ್ ದುಡ್ಡಿದೆ ಅದನ್ನ ನಾವು ಕೊಡ್ತೀವಿ ಅಂತ ಕೇಳ್ತಾ ಇರೋದು. ಇದಕ್ಕೆ ಪ್ರತಿಕ್ರಿಯಿಸಿದಂತ ಡೆನ್ಮಾರ್ಕ್ ಏನ್ ಹೇಳಿತ್ತು ಅಂದ್ರೆ ಗ್ರೀನ್ಲ್ಯಾಂಡ್ ಅನ್ನೋದು ಸೇಲ್ಗಿಲ್ಲ ಅಂತ ತೀಕ್ಷ್ಣವಾಗಿ ಅಂತ ಹೇಳಿತ್ತು. ಅದಾದ್ಮೇಲೆ ಫ್ಯೂ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಟ್ಟಿದ್ರು. ಏನಂತಂದ್ರೆ ಇಫ್ ಇನ್ ಕೇಸ್ ಗ್ರೀನ್ಲ್ಯಾಂಡ್ ಮೇಲೆ ಏನಾದ್ರು ಅವರು ಅಟ್ಯಾಕ್ ಮಾಡಿದಾರ ಅಂತಂದ್ರೆ ನಾವು ಫಸ್ಟ್ ಶೂಟ್ ಮಾಡಿ ಆಮೇಲೆ ಮಾತುಕತೆಗೆ ಚರ್ಚೆಗೆ ಬರ್ತೀವಿ ಅಂತ ಕೂಡ ಹೇಳಿದ್ರು. ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ. ಇದ್ರ ಬಗ್ಗೆ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ. ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಈಗ ಅಮೆರಿಕಾಗೆ ಈ ಗ್ರೀನ್ಲ್ಯಾಂಡ್ ಅನ್ನೋದು ಏನಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್, ಅಲ್ಲಿ ಏನಂತ ಇಂಪಾರ್ಟೆಂಟ್ ಥಿಂಗ್ಸ್ ಅಲ್ಲಿದೆ ಅಂಡ್ ಅಮೆರಿಕ ವಶಪಡಿಸ್ಕೊಂಡ್ರೆ ಏನೆಲ್ಲ ಮಾಡ್ಬೋದು ಅನ್ನೋದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಫಸ್ಟ್ ಥಿಂಗ್ ಏನಂತಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಕಂಟ್ರಿ ಏನು ಸ್ಟ್ರಾಟಜಿಕಲಿ ಒಂದು ಗುಡ್ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಅವರು ಅಲ್ಲಿ ಅವ್ರ ಮಿಲಿಟರಿ ಬೇಸ್ ಅನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ದೇಶಕ್ಕೆ ಥ್ರೆಟ್ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಅಂಡ್ ಅವ್ರ ನೇಷನ್ ಸೇಫ್ಟಿಗೆ ಅದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಲೊಕೇಶನ್ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಸ್ಟ್ರಾಟಜಿಕಲ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಗ್ರೀನ್ಲ್ಯಾಂಡ್ ಅನ್ನೋದು 80% ಇಂದ ಮಂಜುವಿಂದ ಕೂಡಿರ್ತದೆ, ಅಂದ್ರೆ ಮಂಜುಗಡ್ಡೆ ಇರತಕ್ಕಂಥ ಪ್ರದೇಶ. ಈಗ ಗ್ಲೋಬಲ್ ವಾರ್ಮಿಂಗ್ ಇಂದ ನಾನೇನ್ ಹೇಳಿದೆ ಅಲ್ವಾ, 80% ಇಂದ ಮಂಜುವಿಂದ ಕೂಡಿರ್ತಕ್ಕಂಥ ಈ ಗ್ರೀನ್ಲ್ಯಾಂಡ್ ಅನ್ನೋದು ಮೆಲ್ಟ್ ಆಗ್ತಾ ಇದೆ. ಅಂದ್ರೆ ಅಲ್ಲಿ ಏನ್ ಐಸ್ ಇದೆ ಅಲ್ವಾ, ಅದು ಮೆಲ್ಟ್ ಆಗ್ತಾ ಇದೆ. ಸೊ ಇದು ಮೆಲ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಭೂ ಪ್ರದೇಶವಾಗಿ ವಿಂಗಡಣೆ ಆಗುತ್ತೆ. ಭೂ ಪ್ರದೇಶವಾಗಿ ವಿಂಗಡಣೆ ಆಗಿದೆ, ಇದೆಲ್ಲ ಐಸ್ ಎಲ್ಲ ಕರಗಿ ಆಗಿದೆ ಅಂತ ಅಂದಾಗ ಸೊ ಅಲ್ಲಿ ಮೈನಿಂಗ್ ಅನ್ನ ಮಾಡ್ಬೋದು. ಮೈನಿಂಗ್ ಮಾಡಿದೀವಿ ಅಂತಂದ್ರೆ ರೇರ್ ಅರ್ತ್ ಮಿನರಲ್ಸ್ ಗಳು ಕೂಡ ಸಿಗೋ ಚಾನ್ಸಸ್ ಇದೆ. ಅಂಡ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಗ್ರೀನ್ಲ್ಯಾಂಡ್ ಲೊಕೇಶನ್ ಅಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅನ್ನೋದು ಇದೆ. ರೇರ್ ಅರ್ತ್ ಮಿನರಲ್ಸ್ ಅಂತಂದ್ರೆ ಈ ಲೊಕೇಶನ್ ಅಲ್ಲಿ ಲಿಥಿಯಂ ಅಂತ ಒಂದು ಮಿನರಲ್ ಇದೆ. ಅಂದ್ರೆ ಈ ಲಿಥಿಯಂ ಅನ್ನ ಬಂದ್ಬಿಟ್ಟು ಈ EV ವೆಹಿಕಲ್ಸ್ ಏನಿದಾವೆ, ಬ್ಯಾಟ್ರಿಗಳು ಇರ್ತಾವಲ್ಲ, ಸೊ ಆ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಇದು ಒಂದು ಮೆಟೀರಿಯಲ್ ಆಗಿರ್ತದೆ. ಇದಕ್ಕೆ ತುಂಬಾ ವರ್ಲ್ಡ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಅಂಡ್ ಇದು 90% ಅಷ್ಟು ಲಿಥಿಯಂ ಮೆಟೀರಿಯಲ್ ನ ಕಂಟ್ರೋಲ್ ಮಾಡ್ತಾ ಇರೋದು ಚೈನಾ ಆಗಿರ್ತದೆ. ಸೊ ಚೈನಾ ಬಂದು ಆಕ್ಯುಪೈ ಮಾಡ್ತದೆ ಅಂತ ಬ್ಲೇಮ್ ಮಾಡ್ತಾ ಇದೆ ಅಂದ್ರೆ ಇದು ಒಂದು ರೀಸನ್. ಇಫ್ ಇನ್ ಕೇಸ್ ಅಮೆರಿಕ ಬಂದು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದೆ ಅಂತಂದ್ರೆ ಈಗ 90% ಮಾರ್ಕೆಟ್ ಶೇರ್ ಏನು ಚೈನಾ ಹೊಂದಿದೆ, ಸೊ ಅದನ್ನ ಕೂಡ ಗ್ರಾಜುಯಲಿ ರೆಡ್ಯೂಸ್ ಮಾಡ್ಕೋಬಹುದು ಅಂತ ಇವ್ರದ್ದು ಸ್ಟ್ರಾಟಜಿಕಲಿ ಒಂದು ಪಾಯಿಂಟ್ ಆಗಿರ್ತದೆ. ಸೊ ಇಲ್ಲಿ ರೇರ್ ಅರ್ತ್ ಮಿನರಲ್ ಲಿಥಿಯಂ ಏನಿರುತ್ತಲ್ಲ ಬ್ಯಾಟ್ರಿಗಳಲ್ಲಿ ಬಳಸೋದು, ಸೊ ಅದು ಇಲ್ಲಿ ಸಿಗುವಂತ ರೇರ್ ಅರ್ತ್ ಮಿನರಲ್ ಆಗಿರೋದ್ರಿಂದ ಅದಕ್ಕೋಸ್ಕರ ಕೂಡ ಅಮೆರಿಕ ಈ ಲೊಕೇಶನ್ ಅನ್ನ ಏನ್ ಗ್ರೀನ್ಲ್ಯಾಂಡ್ ಇದೆ ಅದು ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ರಷ್ಯಾ ಬಂದು ಕ್ಯಾಪ್ಚರ್ ಮಾಡ್ಕೊಂತು ಗ್ರೀನ್ಲ್ಯಾಂಡ್ ಅನ್ನ ವಶಪಡಿಸ್ಕೊಂತು ಅಂತಂದ್ರೆ ಅದಕ್ಕೇನು ಅಡ್ವಾಂಟೇಜ್ ಆಗುತ್ತೆ ಅಂತಂದ್ರೆ ಇಫ್ ಇನ್ ಕೇಸ್ ಅದು ಏನು ವಶಪಡಿಸ್ಕೊಂಡಿದೆ ರಷ್ಯಾ ಅಂತಂದ್ರೆ ಈಗೇನು ರೇರ್ ಅರ್ತ್ ಮಿನರಲ್ಸ್ ಸೇಮ್ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಅದಲ್ಲದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ
ಅದು ಒಂದು ಮಿಲಿಟರಿ ಬೇಸನ್ನು ಇಲ್ಲಿ ಇಡುತ್ತೆ. ರಷ್ಯಾ ಅನ್ನೋದು ಒಂದು ಮಿಲಿಟರಿ ಬೇಸನ್ನು ಇಡುತ್ತೆ. ಅದರಿಂದ ವೆಸ್ಟರ್ನ್ ಕಂಟ್ರೀಸ್ ಏನಿದೆ ಅದನ್ನ ಒಂದು ಈಸಿಯಾಗಿ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಆರ್ಕಿಟಿಕ್ ಏನು ರೀಜನ್ ಇದೆ ಅದು ರಷ್ಯಾ ಕಂಟ್ರೋಲ್ಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಲ್ಲದೆ ಪಕ್ಕದಲ್ಲೇ ನೈಬರ್ ಆಗಿರ್ತಕ್ಕಂಥ ಅಮೆರಿಕಾಗೆ ಪಕ್ಕದಲ್ಲೇ ಶತ್ರುನ ಇಟ್ಕೊಂಡಿದ್ದಾರೆ. ಅಂದರೆ ಅದು ಕಂಟ್ರಿಗೆ ಒಂದು ಥ್ರೆಟ್ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಟ್ರಂಪ್ ಅವ್ರು ಹೇಳೋದು ವಿ ಕಾಂಟ್ ಅಕ್ಸೆಪ್ಟ್ ನೈಬರ್ ಆಸ್ ಎ ಚೈನಾ ರಷ್ಯಾ ಅಂತ ಹೇಳ್ತಿರೋದು. ಅವರೇನೋ ನೈಬರ್ಸ್ ಆಗಿ ಚೈನಾ ಅಥವಾ ರಷ್ಯಾನ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಫ್ ಇನ್ ಕೇಸ್ ಟ್ರಂಪ್ ಅವರು ಅಕಸ್ಮಾತ್ ಹೋಗಿ ಗ್ರೀನ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿದಾರೆ ಅಂದ್ರೆ ಏನಾಗುತ್ತೆ. ಅಂಡ್ ಈಗ ಡೆನ್ಮಾರ್ಕ್ ಏನಿದೆ, ಡೆನ್ಮಾರ್ಕ್ ಕೂಡ ಪಾರ್ಟ್ ಆಫ್ ನ್ಯಾಟೋ ಕಂಟ್ರಿಗಳಲ್ಲಿ ಏನಿದಾವಲ್ಲ, ಈಗ ಗ್ರೀನ್ಲ್ಯಾಂಡ್, ಡೆನ್ಮಾರ್ಕ್ ಆಗಿರ್ಬೋದು, ಅಮೆರಿಕ, ಫ್ರಾನ್ಸು, ಜರ್ಮನಿ, ಇಂಗ್ಲೆಂಡ್ ಇವೆಲ್ಲ ಏನಿದಾವೆ, ಅದೇ ರೀತಿ ಡೆನ್ಮಾರ್ಕ್ ಕೂಡ ನ್ಯಾಟೋದ ಒಂದು ಸದಸ್ಯ ರಾಷ್ಟ್ರ ಆಗಿರ್ತದೆ. ಈ ನ್ಯಾಟೋ ಒಕ್ಕೂಟ ಅನ್ನೋದು 1949ರಲ್ಲಿ ಸ್ಥಾಪನೆ ಆಗಿರ್ತದೆ. ಅಂಡ್ ಇವರು ಸುಮಾರಷ್ಟು ಪಾಲಿಸಿಗಳನ್ನ ರಚನೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಆರ್ಟಿಕಲ್ 5 ಏನ್ ಹೇಳುತ್ತೆ ಅಂತಂದ್ರೆ, ಈ ನ್ಯಾಟೋ ಏನು ಒಕ್ಕೂಟ ಇದೆ ಆ ಕಂಟ್ರಿಗಳಲ್ಲಿ ಯಾವೆಲ್ಲ ಸದಸ್ಯ ರಾಷ್ಟ್ರಗಳಿದ್ದಾವೆ ಆ ಸದಸ್ಯರ ರಾಷ್ಟ್ರಗಳಲ್ಲಿ ಯಾವುದೇ ಒಂದು ಕಂಟ್ರಿ ಮೇಲೆ ಬೇರೆ ಕಂಟ್ರಿ ಬಂದು ಅಟ್ಯಾಕ್ ಮಾಡ್ತು ಅಂತಂದ್ರೆ, ಈ ನ್ಯಾಟೋ ಕಂಟ್ರೀಸ್ ಯಾವೆಲ್ಲ ಏನ್ ಮೆಂಬರ್ಶಿಪ್ ಇರ್ತಾವಲ್ಲ ಎಲ್ಲಾ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡ್ದಂಗೆ ಅಂತ ಭಾವಿಸಿರ್ತಕ್ಕಂಥದ್ದು ಆ ಆರ್ಟಿಕಲ್ ನಂಬರ್ 5 ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಅದನ್ನ ಬಿಡಿಸಿ ಹೇಳ್ಬೇಕು ಅಂತಂದ್ರೆ, ಈಗ ಡೆನ್ಮಾರ್ಕ್ ಅನ್ನೋದು ಬಂದ್ಬಿಟ್ಟು ನ್ಯಾಟೋ ಕಂಟ್ರಿ ಆಗಿರ್ತದೆ. ಅಂಡ್ ಏನು ಇದು ಅಮೆರಿಕ ಇದೆಲ್ಲ, ಅಮೆರಿಕ ಕೂಡ ನ್ಯಾಟೋ ಕಂಟ್ರಿ ಆಗಿರ್ತದೆ. ಈಗ ಬೇರೆ ದೇಶಗಳೇನಾದ್ರು ಬಂದು ನ್ಯಾಟೋ ಕಂಟ್ರಿ ಆಗಿರ್ತಕ್ಕಂಥ ಡೆನ್ಮಾರ್ಕ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದು ಅಮೆರಿಕ ಮೇಲೆ ಕೂಡ ಅಟ್ಯಾಕ್ ಮಾಡ್ದಂಗೆ, ಇಂಗ್ಲೆಂಡ್, ಜರ್ಮನಿ ಅವೆಲ್ಲ ಕಂಟ್ರೀಸ್ ಇದಾವೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ದಂಗೆ ಲೆಕ್ಕ ಆಗಿರ್ತದೆ. ಒಂದು ನ್ಯಾಟೋ ಕಂಟ್ರಿ ಮತ್ತೊಂದು ನ್ಯಾಟೋ ಕಂಟ್ರಿ ಮೇಲೆನೆ ಅಟ್ಯಾಕ್ ಮಾಡಿದ್ರೆ ಸೊ ಅವಾಗ ಏನಾಗ್ಬೋದು, ಅದು ಇಲ್ಲಿ ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಈ ತರ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಿಮೈನಿಂಗ್ ನ್ಯಾಟೋ ಕಂಟ್ರೀಸ್ ಏನಿದಾವೆ ಈಗಾಗಲೇ ಅಮೆರಿಕಾಗೆ ಲೆಟರ್ಸ್ ಅನ್ನ ಕೂಡ ಬರೆದಿದ್ದಾವೆ. ಈ ತರ ಈ ರೀತಿ ಅಟ್ಯಾಕ್ ಮಾಡಕ್ ಹೋಗ್ಬೇಡಿ, ನ್ಯಾಟೋ ಕಂಟ್ರಿ ಆಗಿರೋದ್ರಿಂದ ಈ ತರ ನೀವೇನಾದ್ರು ಅಟ್ಯಾಕ್ ಮಾಡಿದೀವಿ ಅಂತಂದ್ರೆ ಸೊ ಈ ನ್ಯಾಟೋ ಅನ್ನೋದು ವಿಭಜನೆ ಆಗೋ ಚಾನ್ಸಸ್ಗಳಿರ್ತವೆ. ಅಂಡ್ ಫ್ಯೂ ಕಂಟ್ರೀಸು ವಾರ್ನಿಂಗ್ ಕೂಡ ಕೊಟ್ಟಿದೆ, ನಮ್ಮ ಫೋರ್ಸಸ್ ಕೂಡ ಅಲ್ಲಿ ಕಳಿಸ್ಬೇಕಾಗುತ್ತೆ ಇಫ್ ಇನ್ ಕೇಸ್ ನೀವು ಅಲ್ಲಿ ಏನಾದ್ರು ಅಟ್ಯಾಕ್ ಮಾಡಿದಿರ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ಬೇಕಾಗುತ್ತೆ ನಾವು ಇಫ್ ಇನ್ ಕೇಸ್ ಅಮೆರಿಕ ಹೀಗೂ ಇರೋದ್ರಿಂದ ಅದು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡುತ್ತಾ ಗ್ರೀನ್ಲ್ಯಾಂಡ್ ಮೇಲೆ, ಇಫ್ ಇನ್ ಕೇಸ್ ಈ ನ್ಯಾಟೋ ಭಾಗ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ. ಇದಿಷ್ಟು ಅಮೆರಿಕಾಗೆ ಗ್ರೀನ್ಲ್ಯಾಂಡ್ನ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಮಾಹಿತಿ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.